ರಾಜ್ಯದಲ್ಲಿ ಮತ್ತೊಂದು ವಾಟರ್ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ದಳಪತಿಗಳ ವಿರುದ್ಧ ಕಾಂಗ್ರೆಸ್ಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಜೆಡಿಎಸ್ನ ಮೇಕೆದಾಟು ಅಸ್ತ್ರಕ್ಕೆ ಈಗ ಮಹದಾಯಿಯ ಪ್ರತ್ಯಸ್ತ್ರ. ಮೇಕೆದಾಟು ವಿಚಾರವನ್ನ ಅಸ್ತ್ರವಾಗಿಸಿಕೊಂಡಿದ್ರು ದಳಪತಿಗಳು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಈ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್, ಜೆಡಿಎಸ್ನ ನಾಯಕರು. ಆದರೆ ಈಗ ಗೋವಾ ಸಿಎಂ ಹೇಳಿಕೆಯಿಂದ ದಳಪತಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಮಹದಾಯಿಗೆ ಎನ್ಡಿಎ ಮೈತ್ರಿ ಪಕ್ಷ ಗೋವಾ ಸಿಎಂ ತಡೆಯೊಡ್ಡಿದ್ದಾರೆ. ಕೇಂದ್ರ ಸಚಿವರು ಅದಕ್ಕೆ ಅನುಮತಿ ನೀಡೋದಿಲ್ಲ ಅನ್ನೋದನ್ನ ನನ್ನ ಬಳಿ ಹೇಳಿದ್ದಾರೆ ಅಂತ ಅಧಿಕೃತವಾಗಿ ಗೋವಾ ವಿಧಾನಸಭೆಯಲ್ಲಿ ಹೇಳಿದ್ರು. ಜೆಡಿಎಸ್ ನಾಯಕರನ್ನ ಇದು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರಾಗಿ ಎಚ್.ಡಿ. ಕುಮಾರಸ್ವಾಮಿ ಸದ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಗೋವಾ ಮುಖ್ಯಮಂತ್ರಿ ಇಷ್ಟು ಅಧಿಕೃತವಾಗಿ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಕೇಂದ್ರ ಕರ್ನಾಟಕವನ್ನು ಕಡೆಗಣಿಸಿ ಗೋವಾ ಪರವಾಗಿದೆ. ನ್ಯಾಯಾಧೀಕರಣದಿಂದ ಈಗಾಗಲೇ ಇದಕ್ಕೆ ಅನುಮತಿ ಇದ್ದರೂ ಅರಣ್ಯ ಮತ್ತು ಪರಿಸರ ಇಲಾಖೆಯಿಂದ ಇದಕ್ಕೆ ಪರ್ಮಿಷನ್ ಬೇಕಾಗಿದೆ. ಅದನ್ನು ಕೇಂದ್ರ ಸರ್ಕಾರದಿಂದ ಪಡೆದುಕೊಳ್ಬೇಕು. ಅದನ್ನು ನಾವು ನೀಡೋದಿಲ್ಲ ಅನ್ನುವಂಥ ಭರವಸೆಯನ್ನು ನನಗೆ ಕೊಟ್ಟಿದ್ದಾರೆ ಅಂತ ಗೋವಾ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಅಧಿಕೃತ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಈ ಚರ್ಚೆ, ಇದರ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತೆ. ಈ ವಿಚಾರ ಕಾಂಗ್ರೆಸ್ಗೆ ಈಗ ಪ್ರತ್ಯಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಇಷ್ಟು ದಿನ ಕಾಂಗ್ರೆಸ್ ನಾಯಕರನ್ನ ಕುರಿತು ಜೆಡಿಎಸ್ ನಾಯಕರು, ದಳಪತಿಗಳು ಮೇಕೆದಾಟು ಪಾದಯಾತ್ರೆ ಮಾಡಿದ್ದರಿಂದ ಹಿಡಿದು ಈಗ ಯೋಜನೆಯ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಈಗ ಅದಕ್ಕೆ ಪ್ರತ್ಯಸ್ತ್ರ ಅನ್ನೋ ಹಾಗೆ, ಯಾಕೆ ಮೌನವಾಗಿದ್ದೀರಿ ಮಹದಾಯಿ ವಿಚಾರದಲ್ಲಿ? ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಇದೆ, ನೀವು ಅದರ ಭಾಗವಾಗಿ ಮಂತ್ರಿಯಾಗಿದ್ದೀರಿ. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗೋ ಸಂದರ್ಭದಲ್ಲಿ ಯಾಕೆ ಮೌನಕ್ಕೆ ಶರಣಾಗಿದ್ದೀರಿ ಅಂತ ಜೆಡಿಎಸ್ ವಿರುದ್ಧ ಹರಿಹಾಯೋದಕ್ಕೆ ಈಗ ಕಾಂಗ್ರೆಸ್ಗೆ ಒಂದು ಪ್ರತ್ಯಸ್ತ್ರ ಸಿಕ್ಕ ಹಾಗಾಗಿದೆ. ಹೀಗೆ ದಳಪತಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಯ್ತು. ಮೇಕೆದಾಟು ವಿಚಾರಕ್ಕೆ ಕಾಂಗ್ರೆಸ್ನ ವಿರುದ್ಧ ದಳಪತಿಗಳು ನಿರಂತರವಾಗಿ ವಾಗ್ದಾಳಿ ನಡೆಸ್ಕೊಂಡು ಬರ್ತಾನೆ ಇದ್ರು. ಇಂಡಿಯಾ ಮೈತ್ರಿ ಪಕ್ಷ ಡಿಎಂಕೆ ಸರ್ಕಾರವನ್ನ ಒಪ್ಪಿಸುವಂತೆ ವಾಗ್ದಾಳಿ ಮಾಡ್ತಾ ಇದ್ರು. ಈಗ ಸೇಮ್ ಅದೇ ಸಿಚುವೇಶನ್ನಲ್ಲಿ ಕುಮಾರಸ್ವಾಮಿ ಸಿಕ್ಕಾಕೊಂಡಿದ್ದಾರೆ. ಮಹದಾಯಿಗೆ ಎನ್ಡಿಎ ಮೈತ್ರಿ ಪಕ್ಷ ಗೋವಾ ಸಿಎಂ ತಡೆಯೊಡ್ಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇಂಡಿಯಾ ಮೈತ್ರಿಕೂಟದಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರುವಂಥ ಪಕ್ಷ ಇದೆ. ಮನವೊಲಿಸಿ ಮೇಕೆದಾಟಿಗೆ ಗ್ರೀನ್ ಸಿಗ್ನಲ್ ಕೊಡಿಸಿ ಅನ್ನೋದು ದಳಪತಿಗಳ ಇದುವರೆಗಿನ ವಾದ ಆಗಿತ್ತು. ಈಗ ಮಹದಾಯಿ ವಿಚಾರದಲ್ಲಿ ಗೋವಾ ಮುಖ್ಯಮಂತ್ರಿಗಳ ಹೇಳಿಕೆ ದಳಪತಿಯನ್ನ ಅದೇ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆಯಾ ಅಂತ? ಖಂಡಿತ ವಿಜಯ್, ಏನು ಮಹದಾಯಿ ವಿಚಾರವಾಗಿ ಗೋವಾ ಸಿಎಂ ತಮ್ಮ ವಿಧಾನಸಭೆಯಲ್ಲಿ ಒಂದು ಹೇಳಿಕೆ ಏನಿದೆ, ಇದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಏನು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವರು ಭೂಪೇಂದ್ರ ಯಾದವ್ ಅವರು ಏನು ಮಹದಾಯಿ ಯೋಜನೆಗೆ ಅನುಮತಿ ಕೊಡೋದಿಲ್ಲ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅನ್ನೋ ಈ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಒಂದು ವಾಟರ್ ವಾರ್ಗೆ ಒಂದು ಪ್ರಮುಖ ಕಾರಣ ಆಗಿರುವಂಥದ್ದು. ಪ್ರಮುಖವಾಗಿ ಈ ಮೇಕೆದಾಟು ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಇದೇ ಜೆಡಿಎಸ್ ನಾಯಕರು ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಅದರಲ್ಲೂ ಕೂಡ ಕುಮಾರಸ್ವಾಮಿ, ನಿಖಿಲ್ ಅವರು ತಮ್ಮ ಮೈತ್ರಿ ಪಕ್ಷ ಡಿಎಂಕೆ ಏನು ತಮಿಳುನಾಡಲ್ಲಿ ಅಧಿಕಾರದಲ್ಲಿದೆ ಅವರನ್ನು ಒಪ್ಪಿಸಿ ಮೇಕೆದಾಟುಗೆ ಯೋಜನೆಗೆ ಒಂದು ಅನುಮತಿಯನ್ನು ಪಡೀರಿ ಅನ್ನೋ ಒಂದು ಮಾತನ್ನ, ವಾಗ್ದಾಳಿಗಳನ್ನು ಪದೇ ಪದೇ ಮಾಡ್ತಾ ಇದ್ರು. ಅದೇ ರೀತಿಯ ಒಂದು ಸಂದರ್ಭ ಈಗ ಜೆಡಿಎಸ್ ನಾಯಕರಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಲಿಕ್ಕೆ ಗೋವಾ ಸಿಎಂ ಸಾವಂತ್ ಅವರೇ ಕಾರಣ. ಜೊತೆಗೆ ಏನು ಕುಮಾರಸ್ವಾಮಿ ಅವರ ಆಪ್ತ ವಲಯದಲ್ಲಿ ಕೂಡ ಸಾವಂತ್ ಅವರು ಇರುವಂಥದ್ದು. ಮಹದಾಯಿ ಯೋಜನೆಯ ವಿಚಾರವಾಗಿ ಈಗ ಏನು ಕುಮಾರಸ್ವಾಮಿ ಅವರು ತಮ್ಮ ಆಪ್ತ ಮಿತ್ರನ ಜೊತೆ ಚರ್ಚೆ ಮಾಡಿ ಒಂದು ಅನುಮತಿ ಕೊಡಿಸ್ತಾರ ಅನ್ನೋದು ಈಗ ಇರುವಂಥ ಒಂದು ರಾಜಕೀಯ ಲೆಕ್ಕಾಚಾರ. ಆದರೆ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಜೆಡಿಎಸ್ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕೋ ನಿಟ್ಟಿನಲ್ಲಿ ಒಂದು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಏನು ಕುಮಾರಸ್ವಾಮಿ ಅವರು ತಮ್ಮ ಆಪ್ತ ಮಿತ್ರ ಏನು ಸಾವಂತ್ ಇದ್ದಾರೆ ಅವ್ರ ಮುಖಾಂತರ ಈ ಯೋಜನೆಗೆ ಏನು ಅಡ್ಡಿ ಆಗ್ತಿದೆ ಅದನ್ನು ಕ್ಲಿಯರೆನ್ಸ್ ಮಾಡಿಕೊಡ್ಲಿ ಅನ್ನೋ ಒಂದು ವಾದವನ್ನು ಮತ್ತು ಒತ್ತಾಯವನ್ನು ಮಾಡಲಿಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ಮುಖಾಂತರ ಏನು ಜೆಡಿಎಸ್ ನಾಯಕರು ಕುಮಾರಸ್ವಾಮಿ ಮತ್ತು ನಿಖಿಲ್ ಅವರನ್ನು ಇಕ್ಕಟ್ಟಿಗೆ ಸಿಲಿಸೋದಕ್ಕೆ ಒಂದು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು. ಯಾಕಂದರೆ ನಿಖಿಲ್ ಮತ್ತು ಕುಮಾರಸ್ವಾಮಿ ಅವರು ಹಿಂದೆ ಕೂಡ ಗೋವಾ ಸಿಎಂನನ್ನು ಭೇಟಿ ಮಾಡಿ ಒಂದಷ್ಟು ಮಾತುಕತೆಗಳನ್ನು ಮಾಡಿದರು ರಾಜ್ಯದ ರಾಜಕಾರಣದ ಬಗ್ಗೆ. ಆದರೆ ಈಗ ಮೇಕೆದಾಟು ವಿಚಾರವಾಗಿ ಯಾವಾಗ ಏನು ಕಾಂಗ್ರೆಸ್ ನಾಯಕರ ವಿರುದ್ಧ ದಾಳಿಯನ್ನು ಮಾಡ್ತಿದ್ರು ಕುಮಾರಸ್ವಾಮಿ ಅವರು, ಈಗ ಅದೇ ರೀತಿಯ ಸಿಚುವೇಶನಲ್ಲಿ ಈಗ ಒಂದು ತಾವು ಕೂಡ ಫೇಸ್ ಮಾಡುವಂಥ ಒಂದು ಸಂದರ್ಭ ಎದುರಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.